ಇಲ್ಲಿವರೆಗೆ ಒಂದು 17 ಲಕ್ಷ ಗಿಡಗಳ ಪಾಲನೆ, ಪೋಷಣೆ, ಸಂರಕ್ಷಣೆ, ಆ್ಯಕ್ಚುಲಿ ನೆಡುವಿಕೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅವುಗಳು ಪಾಲನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ಈಗ ನಮ್ಮ ಸಂಜಯ್ ಅವರು ಒಂದು ಅತ್ಯದ್ಭುತವಾದ ಸತ್ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಆ ಸತ್ಕಾರ್ಯದಲ್ಲಿ ನಮ್ಮದೆಲ್ಲ ಒಂದು ಪಾರ್ಟಿಸಿಪೇಟ್ ಇದ್ದೇ ಇರುತ್ತೆ. ಅವರೊಂದು 1 ಕೋಟಿ ಗಿಡ ನೆಡಬೇಕು ಅನ್ನೋದೊಂದು ದೊಡ್ಡ ಒಂದು ಕಾನ್ಸೆಪ್ಟಲ್ಲಿ ಹೊರಟಿದ್ದಾರೆ. ಏನಿಲ್ಲಪ್ಪ, ನಮ್ಮ ಕಾನ್ಸೆಪ್ಟಲ್ಲಿ ಏನು ಮಾಡ್ತೀವಿ ಅಂದರೆ ಗ್ರಾಫ್ಟೆಡ್ ಗಿಡಗಳು ಸ್ವಲ್ಪ ನಮ್ಮ ಹತ್ರ. ಓಕೆ, ಅವ್ರು ಎಲ್ಲೆಲ್ಲಿ ಹೇಳ್ತಾರೋ, ಯಾವ ರೈತರು ಐಡೆಂಟಿಫಿಕೇಷನ್ ಮಾಡ್ತಾರೋ ಅಲ್ಲಿ ನಾವು ಅವರಿಗೆ ಉಚಿತವಾಗಿ ನಾವು ಗ್ರಾಫ್ಟೆಡ್ ಗಿಡಗಳನ್ನು ಕೊಡೋ ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ. ಸರ್, ಇಡೀ ಕರ್ನಾಟಕ ಪೂರ್ತಿ ಮಾಡ್ತೀರಾ ಅಥವಾ ಪೂರ್ತಿ ಪ್ಯಾನ್ ಇಂಡಿಯಾ ಮಾಡ್ತೀರಾ? ಅದು ಸಂಜಯ್ ಅವರ ಇದರಲ್ಲಿ ಪ್ಯಾನ್ ಇಂಡಿಯಾನೇ ಪ್ಲ್ಯಾನಿಂಗ್ ಇರೋದು. ಫಸ್ಟ್ ಮೇನ್ ಕರ್ನಾಟಕ. ಓಕೆ, ಕರ್ನಾಟಕದಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡ್ತೀವಿ. ಇಲ್ಲೇ ಆಯಿತು ಅಂತಂದರೆ ಕರ್ನಾಟಕಕ್ಕೆ ಸೀಮಿತಗೊಳಿಸ್ತೀವಿ. ಕಿರಣ್ ಜೋಶಿ ಅಂತ, ನಾನು ಶಿಪ್ ಅಂತ ಕಂಪ್ನಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಾವು ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಕಂಪ್ನಿ. ಆ್ಯಂಡ್ ನಾವು ಬೆಳವಲ್ ಫೌಂಡೇಶನ್ ಇದು ಒಂದು ಆಂಬಿಷಿಯಸ್, ಅಂದರೆ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರುವಂಥ 1 ಕೋಟಿ ಸಸಿಗಳನ್ನು ನೆಡೋದು, ಅದನ್ನು ಒಂದು ಸಂರಕ್ಷಣೆ ಮಾಡೋ ಅಭಿಯಾನಕ್ಕೆ ನಾವು ಕೂಡ ನಮ್ಮ ಎಲ್ಲ ಪಾರ್ಟ್ನರ್ಗಳ ಜೊತೆಗೆ, ನಮ್ಮ ಇನ್ವೆಸ್ಟರ್ಗಳ ಜೊತೆಗೆ, ನಮ್ಮ ಸರ್ಕಲಲ್ಲೆಲ್ಲ ಎಲ್ಲ ಒಂದು ಬಂಧು ಬಾಂಧವರ ಜೊತೆಗೆ ನಾವು ಸೇರಿಕೊಂಡು ಇದಕ್ಕೆ ನಾವು ನಮ್ಮ ಬೆಂಬಲ ಸೂಚಿಸ್ತೀವಿ. ಥ್ಯಾಂಕ್ ಯು.